ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಚಾನಲ್. ಇವತ್ತಿನ ಸ್ಪೆಷಲ್ ದೋಸೆ, ಇಡ್ಲಿ, ಚಪಾತಿ, ಅಕ್ಕಿ ರೊಟ್ಟಿ ಹಾಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ಹೆಸರು ಕಾಳು ಪಲ್ಯ ಮಾಡೋಣ. ತುಂಬಾನೇ ಸಿಂಪಲ್, 15ರಿಂದ 20 ನಿಮಿಷ ಸಾಕು ಮಾಡ್ಕೊಳ್ಳಿಕ್ಕೆ. ನಾನಿಲ್ಲಿ 1 ಕಪ್ನಷ್ಟು ಹೆಸರು ಕಾಳನ್ನ 1 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ನೀವು ಓವರ್ ನೈಟ್ ನೆನೆಸಿಟ್ಕೋಬಹುದು ಅಥವಾ ತಕ್ಷಣನೇ ಮಾಡ್ಬೋದು, ನೆನೆಸ್ತಲೇ ಕೂಡ ಮಾಡ್ಬೋದು. 2ರಿಂದ 3 ಈರುಳ್ಳಿ, ಸ್ವಲ್ಪ ಕರಿಬೇವು, ಒಂದು 7-8 ಎಸಳು ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಅದನ್ನಾರು ಹಾಕೋಬಹುದು. ಹಸಿಮೆಣಸಿನ್ಕಾಯಿ ಒಂದು 4-5 ತಗೊಳ್ಳಿ. ಟೊಮೆಟೊ ಒಂದು 2 ದಪ್ಪದು ಹುಳಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಸಾಸಿವೆ, 1 ಟೀ ಸ್ಪೂನ್ ಉದ್ದಿನ ಬೇಳೆ, ಅರಿಶಿನ 1/4 ಟೀ ಸ್ಪೂನ್, ಧನಿಯಾ ಪುಡಿ 1/2 ಟೀ ಸ್ಪೂನ್, ಹಾಗೆ ಅಚ್ಚಕಾರದ ಪುಡಿ 1 ಟೀ ಸ್ಪೂನ್, ಗರಂ ಮಸಾಲ ಪೌಡರ್ 1 ಟೀ ಸ್ಪೂನ್ ಅಷ್ಟು. ಇದ್ರ ಜೊತೆಗೆ ಎಣ್ಣೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಳ್ಳಿ. ಫಸ್ಟ್ ಹೆಸರು ಕಾಳನ್ನ ಬೇಯಕ್ಕೆ ಇಟ್ಕೊಂಡ್ಬಿಡೋಣ. 1 ಕಪ್ ಹೆಸರು ಕಾಳಿಗೆ 3 ಕಪ್ನಷ್ಟಂಗೆ ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಹೆಸರು ಕಾಳು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಒಂದು 4-5 ವಿಷಲ್ ಕೂಗಿಸ್ಕೋಬೇಕು. ನೆನೆಸಿಲ್ಲ ಅಂದ್ರೆ ಒಂದು 5-6 ವಿಷಲೇ ಕೂಗಿಸ್ಕೊಳ್ಳಿ. ಚೆನ್ನಾಗಿ ಬೆಂದ್ರೆ ಕರಿ ತುಂಬಾನೇ ಚೆನ್ನಾಗಾಗುತ್ತೆ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಕೊಡಿ. ಇದು ಸಿಡಿದ್ಮೇಲೆ ಉದ್ದಿನಬೇಳೆ ಹಾಕೊಳ್ಳಿ. ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಗೋಲ್ಡನ್ ಕಲರ್ ಆಗಬೇಕು. ಅಲ್ಲಿವರೆಗೂ ಈ ರೀತಿ ಫ್ರೈ ಮಾಡಿಬಿಟ್ಟು ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕೋಬೇಕು. ನೀವು ಹಸಿಮೆಣಸಿನ್ಕಾಯಿ ಬೇಡ, ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಖಾರದ ಪುಡಿನೇ 2 ಟೀ ಸ್ಪೂನ್ ಹಾಕೊಳ್ಳಿ. ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡಿಬಿಟ್ಟು. ಹಾಗೆ ನೀವು ಬರೀ ಹಸಿಮೆಣಸಿನ್ಕಾಯಲ್ಲಿ ಕೂಡ ಮಾಡ್ಕೋಬಹುದು. ಖಾರದ ಪುಡಿ ಬದಲಿಗೆ ಹಸಿಮೆಣಸಿನ್ಕಾಯಿನ ರುಬ್ಬಿ ಕೂಡ ಹಾಕೋಬಹುದು. ಈ ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಎಲ್ಲ ಬೆಂದ ಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ. ನಾನಿಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ. ಉದ್ದುದ್ದಾಗಿ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣ ಕಟ್ ಮಾಡಿದ್ರೆ ಹೆಸರು ಕಾಳು ಜೊತೆನೆ ಮಿಕ್ಸ್ ಆಗೋಗುತ್ತೆ. ಸೊ ಉದ್ದುದ್ದು ಕಟ್ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ಜಸ್ಟ್ ಟ್ರಾನ್ಸ್ಪರೆಂಟ್ ಆದರೆ ಸಾಕು, ಪೂರ್ತಿ ಬೇಯೋದು ಬೇಡ. ಇಷ್ಟು ಟ್ರಾನ್ಸ್ಪರೆಂಟ್ ಆದಮೇಲೆ ನೀವು ಟೊಮೆಟೊ ಹಾಕೊಳ್ಳಿ. ಹುಳಿ ಟೊಮೆಟೊ ಹಣ್ಣಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಈ ಪಲ್ಯ. ಸ್ವೀಟ್ ಟೊಮೆಟೊ ಹಾಕಿದ್ರೆ ನೀವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕೋಬೇಕು. ಟೊಮೆಟೊ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾವು ಹೆಸರು ಕಾಳು ಬೇಯುವಾಗಲೂ ಹಾಕಿದ್ವಿ. ಸೊ ಈ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಹಾಕಿ, ಅರಿಶಿನೂ ಹಾಕಿ, ಉಪ್ಪು ಅರಿಶಿನದಲ್ಲೇ ಟೊಮೆಟೊನ ಬೇಯಿಸ್ಕೋಬೇಕು. ಒಂದು 2 ನಿಮಿಷ, ಬೇಗ ಬೆಂದೋಗುತ್ತೆ. ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಈ ರೀತಿ ಒಂದು 2 ನಿಮಿಷ ಎಣ್ಣೆ ಸುತ್ತ ಬಿಡೋವರೆಗೂ ಬೇಯಿಸ್ಕೊಳ್ಳಿ. ನೋಡಿ, ಈ ರೀತಿ ಸುತ್ತ ಲೈಟಾಗಿ ಎಣ್ಣೆ ಬಿಟ್ಟಿದೆ. ಇಷ್ಟಾದಮೇಲೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಪೌಡರ್ ಹಾಕೊಳ್ಳಿ. ಬೇಗ ಆಗೋಗುತ್ತೆ. ನೀವು ಒಂದು ಕಡೆ ಹೆಸರು ಕಾಳನ್ನ ಬೇಯಕ್ಕೆ ಇಟ್ಬಿಟ್ಟು ಒಂದು ಕಡೆ ಈ ರೀತಿ ಒಗ್ಗರಣೆ ಮಾಡಿಕೊಂಡ್ರೆ ಕ್ವಿಕ್ಕಾಗಿ ಒಂದು 15ರಿಂದ 20 ನಿಮಿಷ ಸಾಕು. ಸೊ ಏನು ತರಕಾರಿ ಇಲ್ಲ ಅಂದಾಗ ಅಥವಾ ಕ್ವಿಕ್ಕಾಗಿ ನೀವು ದೋಸೆ, ಚಪಾತಿಗೆಲ್ಲ ಮಾಡ್ಕೋಬೇಕು ಅಂದಾಗ ಇದನ್ನು ಮಾಡ್ಕೋಬೋದು. ಈ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕಿದ್ಮೇಲೆ ಜಸ್ಟ್ ಒಂದು ಅರ್ಧ ನಿಮಿಷ ಬೇಯಿಸ್ಕೊಂಡು ಈ ರೀತಿ ಹೆಸರು ಕಾಳನ್ನ ಹಾಕೊಳ್ಳಿ. ನೋಡಿ, ಇಷ್ಟು ಬೆಂದಿರಬೇಕು. ಚೆನ್ನಾಗಿ ಬೆಂದ್ರೇ ಈ ಪಲ್ಯ ಆಗೋದು. ಕಾಳೆ ಇದ್ರೆ ಮಾತ್ರ ಅಷ್ಟು ರುಚಿ ಕೊಡಲ್ಲ. ಚೆನ್ನಾಗಿ ಒಂದು 5-6 ವಿಷಲ್ ಬೇಯಿಸ್ಕೊಳ್ಳಿ. ಉಪ್ಪನ್ನ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿ ನೀವು ನೀರು ಹಾಕೊಳ್ಳಿ. ಇದು ಬೇಯ್ತಾ ಗಟ್ಟಿ ಆಗುತ್ತೆ, ದಪ್ಪ ಆಗುತ್ತೆ. ಸೊ ನಾನೊಂದು ಕಪ್ನಷ್ಟು ನೀರು ಹಾಕೊಂಡಿದ್ದೀನಿ ಮತ್ತೆ ಮೇಲ್ಗಡೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಲಿ. ಇದು ಬೆಂದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ಇದನ್ನ ಮಿಕ್ಸ್ ಮಾಡಿಬಿಟ್ಟು ಸುಮಾರಾಗಿ ಒಂದು 5-6 ನಿಮಿಷನೇ ಕುದಿಸ್ಕೋಬೇಕು. ಒಂದು ಲಿಡ್ನ ಕ್ಲೋಸ್ ಮಾಡಿ. ಇನ್ನೂ ತೆಳುವಾಗಬೇಕು, ಇಡ್ಲಿಗೆ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಕಾಯಿನ ರುಬ್ಬಿ ಹಾಕಿದ್ರಂತೂ ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನೋಡಿ, ಸಣ್ಣ ಊರಿನಲ್ಲೇ ಒಂದು 5 ನಿಮಿಷ ಕುದಿಸ್ಕೊಂಡಿದ್ದೆ. ಈ ಕನ್ಸಿಸ್ಟೆನ್ಸಿ ಇದೆ. ಬೇಕು ಅಂದರೆ ನೀವು ತೆಂಗಿನಕಾಯಿ ತುರಿ ಹಾಕೋಬೋದು. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಒಂಚೂರು ಗಟ್ಟಿನೂ ಬರುತ್ತೆ, ರುಚಿಯಾಗೂ ಆಗುತ್ತೆ. ಹಾಗೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಜಸ್ಟ್ 1 ನಿಮಿಷ ನೀವು ಇದನ್ನು ಮಿಕ್ಸ್ ಮಾಡಿಕೊಂಡು ಸಿಮ್ನಲ್ಲಿ ಬಿಟ್ಟರೆ ಹೆಸರು ಕಾಳು ಪಲ್ಯ ರೆಡಿಯಾಗೋಗುತ್ತೆ. ಇತ್ತೀಚೆಗೆ ಕ್ಯಾಸ್ಟ್ ಐರನ್ ತವ ತಗೊಳ್ಳಿ ಅಥವಾ ಐರನ್ ಕಡಾಯಿನ ತಗೊಳ್ಳಿ. ಅದ್ರ ಮೇಲೆ ಕೂಡ ಸಿಂಥೆಟಿಕ್ ಹಾಗೆ ಕೆಮಿಕಲ್ ಕೋಟಿಂಗ್ ಹಾಕಿರ್ತಾರೆ ಅಂತ ಕೇಳ್ಪಟ್ಟೆ. ಸೊ ಹಾಗಾಗಿ ನಾನು ಸುಮಾರು ಸರ್ಚ್ ಮಾಡಿ ಪಾಟ್ಸ್ ಆ್ಯಂಡ್ ಪ್ಯಾನಲ್ಲಿ ಈ ಕಡಾಯಿನ ತಗೊಂಡಿದ್ದು. ಇದ್ರಲ್ಲ ಆ ರೀತಿ ಯಾವುದೇ ಸಿಂಥೆಟಿಕ್ ಹಾಗೆ ಕೆಮಿಕಲ್ ಕೋಟಿಂಗ್ ಇಲ್ಲ. ಹಾಗೆ ಇಂಡಕ್ಷನಲ್ ಸ್ಟೌವಲ್ಲಿ ಕೂಡ ನಾವು ಇದನ್ನ ಯೂಸ್ ಮಾಡ್ಬೋದು. ಸೊ ನನಗೆ ಈ ಕಡಾಯಿ ತುಂಬಾನೇ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ರೆ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ ಹಾಗೆ ಕೂಪನ್ ಕೋಡ್ನ ಯೂಸ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ನೀವು ಈ ಸಲ ದೋಸೆ, ಅಕ್ಕಿ ರೊಟ್ಟಿ, ಚಪಾತಿ ಏನಾದ್ರು ಮಾಡಿದಾಗ ಈ ರೀತಿ ಹೆಸರು ಕಾಳು ಪಲ್ಯನ ದಿಢೀರಾಗಿ ಮಾಡಿ ನೋಡಿ. ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.